ಘಟನೆಗಳಿಂದಾಗಿ ಕರಾವಳಿ ನಲುಗಿ ಹೋಗಿತ್ತು. ಮಂಗಳೂರಿನಲ್ಲಿ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿಯಾಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪನೆಗೆ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಹಬ್ಬಗಳ ಆಚರಣೆಗೂ ನಿಯಮ, ಮತ್ತಷ್ಟು ಕಠಿಣ ರೂಲ್ಸ್ ಜಾರಿಯಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಬ್ಬಗಳ ಆಚರಣೆಗೂ ಕೂಡ ನಿಯಮ ಅನ್ವಯ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಬ್ಬಗಳ ಆಚರಣೆಗೆ ಕಠಿಣ ರೂಲ್ಸ್ಗಳನ್ನ ಅಪ್ಲೈ ಮಾಡ್ತಿದ್ದಾರೆ. ಕಾನೂನು ಪಾಲನೆಯ ಹಿತದೃಷ್ಟಿಯಿಂದ 17 ಷರತ್ತುಗಳನ್ನ ವಿಧಿಸಲಾಗ್ತಾ ಇದೆ. ಕಾನೂನು ಪಾಲನೆಯ ಹಿತದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರಿಂದ ಕಠಿಣ ನಿಯಮ ಜಾರಿಗೆ ಬರ್ತಾ ಇದೆ. ಮೊಹರಂ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಈದ್ ಮಿಲಾದ್ ಆಚರಣೆಗಳಿಗೂ ಕೂಡ ಈ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ನಿಯಮ ಉಲ್ಲಂಘಿಸಿ ಹಬ್ಬ ಆಚರಿಸಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಸಾರ್ವಜನಿಕ ಶಾಂತಿ, ಸುರಕ್ಷತೆ ಹಿತದೃಷ್ಟಿಯಿಂದ ಈ ಷರತ್ತುಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗಲಿದೆ. ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಸರಣಿ ಹತ್ಯೆ, ಸಂಘರ್ಷಕ್ಕೆ ಕರಾವಳಿ ಈಗಾಗಲೇ ನಲುಗಿ ಹೋಗಿದೆ. ಶಾಂತಿ ಇದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ಈಗ ಕರಾವಳಿಯ ಜನರಿಗೆ. ಸಾಕಾಗಿದೆ ಸರಣಿ ಹತ್ಯೆಗಳು, ಅಲ್ಲಿ ನಡೆಯುವಂತ ಸಂಘರ್ಷ ಜನಸಾಮಾನ್ಯರಿಗೆ ಸಾಕನ್ಸಿದೆ. ಮಂಗಳೂರಿನಲ್ಲಿ ಈಗ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ ಪೊಲೀಸ್ ಇಲಾಖೆ. ಈಗಾಗಲೇ ಸಾಕಷ್ಟು ಕಠಿಣವಾದ ರೂಲ್ಸ್ ಗಳನ್ನ ಜಾರಿಗೆ ತರೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಬ್ಬಗಳ ಆಚರಣೆಗೂ ಕೂಡ ನಿಯಮಗಳ ಅಪ್ಲೈ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಬ್ಬಗಳ ಆಚರಣೆಗೆ ಟಫ್ ರೂಲ್ಸ್. ಪೊಲೀಸ್ ಇಲಾಖೆ ವಿರುದ್ಧ ಕೇಸರಿ ಪಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಷರತ್ತು ಉಲ್ಲಂಘನೆಯಾದ್ರೆ ಆಯೋಜಕರನ್ನೇ ಹೊಣೆ ಮಾಡಲಾಗುತ್ತೆ. 17 ಷರತ್ತುಗಳ ಪೈಕಿ ಕೆಲ ನಿಯಮಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಹಬ್ಬಗಳ ಆಚರಣೆಗೆ 17 ಷರತ್ತುಗಳನ್ನ ಹಾಕಲಾಗಿದೆ. ಈ ಕಂಡೀಷನ್ಸ್ ಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು. ಆದ್ರೆ ಇದ್ರ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ರಾತ್ರಿ 11:30 ನಂತರ ಮೆರವಣಿಗೆಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಕಾನೂನು ಬಾಹಿರ ಅಂತ ಪರಿಗಣಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರ ವಿರುದ್ಧ ಆಕ್ರೋಶ ಇದೆ. ನಿಯಮಗಳನ್ನು ಜಾರಿಗೆ ತಂದಿರುವಂಥದ್ದು. ಆದರೆ ಅದರಲ್ಲಿ 11:30 ಒಳಗಡೆಯಾಗಿ ಎಲ್ಲ ರೀತಿಯಾದಂಥ ಧಾರ್ಮಿಕ ಕಾರ್ಯಕ್ರಮಗಳ ಮೆರವಣಿಗೆಗಳಿರ್ಬೋದು, ಎಲ್ಲ ಏನಿರ್ಬೋದು ಅದೆಲ್ಲವನ್ನು ಮುಕ್ತಾಯ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಆದರೆ ಈ ಆದೇಶದ ವಿರುದ್ಧ ಒಂದಷ್ಟು ಅಪಸ್ವರಗಳು ಕೇಳಿಬಂದಿದೆ. ಸ್ವತಃ ಬಿಜೆಪಿಯ ಶಾಸಕರುಗಳು ಕೂಡ ದಿಶಾ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಿರುವಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಕೆಲವೊಂದು ನೀತಿ ನಿಯಮಗಳನ್ನು ತಂದಿರುವಂಥದ್ರಲ್ಲಿ ನಿಮ್ಮ ಆಕ್ಷೇಪ ಇರುವಂಥ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಯಾವುದೇ ಸಂದರ್ಭಗಳಲ್ಲಿ ಈ ರೀತಿಯ ಹಿಂದೂ ಭಾವನೆಗೆ ಘಾಸಿಗೊಳಿಸ್ತಕ್ಕಂಥ ಆದೇಶಗಳು ಮತ್ತು ನಿಯಮಗಳನ್ನು ಜಾರಿಗೆ ತರತಕ್ಕಂಥ ಪರಿಪಾಠವನ್ನು ಈ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿರ್ತಕ್ಕಂಥದ್ದು. ಈಗ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಭಾವನೆಗೆ ಘಾಸಿ ಆಗ್ತಕ್ಕಂಥ ರೀತಿಯಲ್ಲಿ ಗಣೇಶೋತ್ಸವ ಇರ್ಬೋದು, ಕೃಷ್ಣಾಷ್ಟಮಿಯ ಕಾರ್ಯಕ್ರಮಗಳನ್ನು ರಾತ್ರಿ 11 ಗಂಟೆಯ ಒಳಗಡೆ ಅದನ್ನು ಮುಗಿಸಬೇಕೆನ್ನುವಂಥ ಒಂದು ಆದೇಶವನ್ನು ಈಗಾಗಲೇ ಜಿಲ್ಲಾಡಳಿತ ಹೊರಡಿಸಿರ್ತಕ್ಕಂಥದ್ದು. ಪ್ರಾಯಶಃ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ವಿಶೇಷವಾಗಿ ಗಣೇಶೋತ್ಸವ ಮತ್ತು ಕೃಷ್ಣಾಷ್ಟಮಿಯ ಸಂದರ್ಭಗಳಲ್ಲಿ ಅದು ವಿಸರ್ಜನೆಯ ಸಂದರ್ಭದಲ್ಲಿ ಬೆಳಗಿನವರೆಗೂ ವಿಸರ್ಜನಾ ಕಾರ್ಯಕ್ರಮಗಳು ನಡೀತದೆ. ಪ್ರತಿನಿತ್ಯ 2 ದಿನ 3 ದಿನ ಇರತಕ್ಕಂಥ ಅಥವಾ 5 ದಿನ 9 ದಿನ ಇರತಕ್ಕಂಥ ಗಣೇಶೋತ್ಸವಗಳಲ್ಲಿ ರಾತ್ರಿ 12 ಗಂಟೆ 1 ಗಂಟೆಯವರೆಗೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಕ್ಕ ಪರಿಪಾಠ ಅನೇಕ ವರ್ಷಗಳಿಂದ ಸಂಘ ಸಂಸ್ಥೆಯವರು ಮತ್ತು ಗಣೇಶೋತ್ಸವ ಸಮಿತಿಯವರು ಮಾಡಿಕೊಂಡು ಬರ್ತಿರ್ತಕ್ಕಂಥದ್ದು. ಪ್ರಾಯಶಃ ಈ ರೀತಿಯ ಒಂದು ಆದೇಶದ ಮೂಲಕ ಮತ್ತೊಮ್ಮೆ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸಲ್ಮಾನರ ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳು ಬಂದಾಗ ಈ ರೀತಿಯ ಕಾನೂನು ಪಾಲನೆಯ ದೃಷ್ಟಿಯಿಂದ ನೀವು ಆದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಿಮಗೆ ತಾಕತ್ತಿದೆಯಾ? ನಾನು ಜಿಲ್ಲಾಡಳಿತಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ರಾಜ್ಯದ ಗೃಹ ಸಚಿವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಗಣೇಶೋತ್ಸವದ ಸಂದರ್ಭಗಳಲ್ಲಿ ಎಷ್ಟು ಗಲಾಟೆಗಳಾಗಿದೆ? ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಎಷ್ಟು ಗಲಾಟೆ ಆಗಿದೆ? ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಾಟೆ ಆಗದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮು ಪ್ರಚೋದನೆ ಆಗದಂಥ ರೀತಿಯಲ್ಲಿ ಈ ಜಿಲ್ಲೆಯ ಎಲ್ಲ ಧಾರ್ಮಿಕ ಆಚರಣೆಗಳು ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆ ಹಿಂದೂ ಸಮಾಜದ ಗಣೇಶೋತ್ಸವದ ಆಚರಣೆ ಆದಾಗ ನಿಮಗೆ ಹೊಟ್ಟೆ ಉರಿ ಆಗ್ತದೆ? ಯಾಕೆ ಅಷ್ಟಮಿಯ ಕಾರ್ಯಕ್ರಮ ಆದಾಗ ನಿಮಗೆ ಹೊಟ್ಟೆ ಉರಿ ಆಗ್ತದೆ? ನೀವು ಕೇವಲ ಒಂದು ಸಮಾಜವನ್ನು
ತುಷ್ಟೀಕರಣ ಮಾಡಬೇಕೆನ್ನುವಂಥ ಕಾರಣಕ್ಕೋಸ್ಕರ ಹಿಂದೂ ಸಮಾಜವನ್ನು ನಾವು ಕಂಟ್ರೋಲ್ನಲ್ಲಿಟ್ಟಿದ್ದೇವೆ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ನೀವು ಇನ್ನೊಂದು ಸಮಾಜಕ್ಕೆ ತೋರಿಸಬೇಕಾದಂತಹ ಅನಿವಾರ್ಯತೆ ಇರತಕ್ಕಂಥ ಕಾರಣಕ್ಕೋಸ್ಕರ ನೀವು ಈ ಥರದ ದಬ್ಬಾಳಿಕೆ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು. ಇವತ್ತು ಗೃಹ ಸಚಿವರು ಬಂದಿದ್ದಾರೆ. ಗೃಹ ಸಚಿವರ ಹತ್ರ ನಾವು ಈ ಆದೇಶವನ್ನು ವಾಪಸ್ ಪಡಿಬೇಕು. ಯಥಾ ರೀತಿಯಲ್ಲಿ ವರ್ಷಂಪ್ರತಿ ಹೇಗೆ ಆಚರಣೆಗಳು ಗಣೇಶೋತ್ಸವ ಸಮಿತಿಯವರು ಮಾಡ್ತಾ ಇದ್ದಾರೆ, ಕೃಷ್ಣಾಷ್ಟಮಿಯವರು ಯಾವ ರೀತಿಯಾಗಿರ್ತಕ್ಕ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ, ಅದೇ ರೀತಿ ಆಚರಣೆಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಇದು ಆ ಆಗ್ರಹಕ್ಕೆ ನಮ್ಮ ಬೇಡಿಕೆಗೆ ಸರ್ಕಾರ ಬಗ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯ ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಇಡೀ ಹಿಂದೂ ಸಮಾಜ ಮಾಡಬಹುದು ಅದನ್ನು ನಾವು ಸಂಘಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದಿಷ್ಟು ಹರೀಶ್ ಪೂಂಜಾರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.